ಪ್ರತಿದಿನ ಬೈಬಲ್ ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು ಹೇಗೆ? 21 ದಿನಗಳ ಪ್ಲಾನ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರೀತಿಯ ನಿಮ್ಮೆಲ್ಲರಿಗೂ ದೇವಜನರೇ, ನಿಮ್ಮಲ್ಲಿ ಎಷ್ಟು ಜನರಿಗೆ ಪ್ರತಿದಿನ ಬೈಬಲ್ ಓದಬೇಕು ಅನ್ನೋ ಆಸೆ ಇದೆ? ಖಂಡಿತ ನಮ್ಮಲ್ಲಿ ಎಲ್ಲರಿಗೂ ಆ ಆಸೆ ಇದ್ದೇ ಇರುತ್ತೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸದ ಗಡಿಬಿಡಿ, ಆಫೀಸ್ ಟೆನ್ಷನ್ ಅಥವಾ ಮೊಬೈಲ್ ನೋಟಿಫಿಕೇಶನ್ಗಳು ನಮ್ಮನ್ನು ದಾರಿ ತಪ್ಪಿಸಿ ಬಿಡುತ್ತವೆ. ಇವತ್ತು ಹೇಗಾದರೂ ಮಾಡಿ ಓದಬೇಕು ಅಂದುಕೊಳ್ಳುತ್ತೇವೆ, ಆದರೆ ದಿನ ಮುಗಿದರೂ ಬೈಬಲ್ ತೆರೆಯೋಕೆ ಆಗುವುದಿಲ್ಲ, ಹೌದಲ್ಲವೇ? ಜ್ಞಾನ ಹೇಳುವ ಪ್ರಕಾರ ನಾವು ಯಾವುದೇ ಒಂದು ವಿಷಯವನ್ನು ಸತತವಾಗಿ 21 ದಿನಗಳ ಕಾಲ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಸುಂದರವಾದ ಹವ್ಯಾಸವಾಗಿ ಹ್ಯಾಬಿಟ್ ಬದಲಾಗುತ್ತದೆ. ಹಾಗಾದರೆ ದೇವರ ವಾಕ್ಯವನ್ನು ನಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳುವುದು ಹೇಗೆ? ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು 21 ದಿನಗಳ ಬೈಬಲ್ ಓದುವ ಪ್ಲಾನ್ ಬಗ್ಗೆ ತಿಳಿಯಲಿದ್ದೀವಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಪ್ರತಿದಿನ ದೇವರ ವಾಕ್ಯವನ್ನು ಹೇಗೆ ಆನಂದದಿಂದ ಓದಬಹುದು ಎಂಬ ರಹಸ್ಯ ನಿಮಗೆ ತಿಳಿಯುತ್ತದೆ. ವಿಡಿಯೋ ಕೊನೆಯಲ್ಲಿ ಇದಕ್ಕಾಗಿ ಒಂದು ವಿಶೇಷ ಪ್ರಾರ್ಥನೆ ಕೂಡ ಇರಲಿದೆ, ಹಾಗಾಗಿ ಕೊನೆಯವರೆಗೂ ತಪ್ಪದೆ ನೋಡಿ. ಬೈಬಲ್ ಓದುವ ಹವ್ಯಾಸದ ಪ್ರಾಮುಖ್ಯತೆ. ಯೋಜನೆಗೆ ಹೋಗುವ ಮುನ್ನ ನಾವು ಬೈಬಲ್ ಅನ್ನು ಯಾಕೆ ಓದಬೇಕು? ಬೈಬಲ್ ಕೇವಲ ಒಂದು ಪುಸ್ತಕವಲ್ಲ, ಅದು ಜೀವವುಳ್ಳ ದೇವರ ಧ್ವನಿ. ಕೀರ್ತನೆಗಳು 119, 105ರಲ್ಲಿ ಬರೆದಿರುವಂತೆ, ನಿಮ್ಮ ವಾಕ್ಯವು ನನ್ನ ಪಾದಗಳಿಗೆ ದೀಪವು, ನನ್ನ ಹಾದಿಗೆ ಬೆಳಕು ಆಗಿದೆ. ನಾವು ಪ್ರತಿದಿನ ಊಟ ಮಾಡದಿದ್ದರೆ ಸುಸ್ತಾಗುತ್ತೇವೆ ಅಲ್ವಾ? ಹಾಗೆ ನಮ್ಮ ಆತ್ಮಕ್ಕೆ ಪ್ರತಿದಿನ ದೇವರ ವಾಕ್ಯ ಎಂಬ ಆಹಾರ ಬೇಕು. ಇದು ನಮಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಕೊಡುತ್ತೆ, ಗೊಂದಲದಲ್ಲಿದ್ದಾಗ ಸರಿಯಾದ ದಾರಿ ತೋರಿಸುತ್ತದೆ. 21 ದಿನಗಳ ಬೈಬಲ್ ಪ್ಲಾನ್. ಈಗ ನಾವು ನಮ್ಮ 21 ದಿನಗಳ ಪ್ಲಾನ್ ಅನ್ನು 3 ಪ್ರಮುಖ ಹಂತಗಳಾಗಿ ವಿಂಗಡಿಸೋಣ. ಮೊದಲ ವಾರ ತುಂಬಾ ಮುಖ್ಯ. ಇಲ್ಲೇ ನೀವು ದೊಡ್ಡ ಗುರಿ ಇಟ್ಟುಕೊಳ್ಳಬೇಡಿ. ದಿನಕ್ಕೆ 1 ಗಂಟೆ ಓದುತ್ತೇನೆ ಎಂದುಕೊಂಡು ಅರ್ಧಕ್ಕೆ ಬಿಡುವುದಕ್ಕಿಂತ ದಿನಕ್ಕೆ ಕೇವಲ 5 ರಿಂದ 10 ನಿಮಿಷ ಮಾತ್ರ ಸಮಯ ಮೀಸಲಿಡಿ. ಎಲ್ಲಿಂದ ಆರಂಭಿಸಬೇಕು? ಹಳೆ ಒಡಂಬಡಿಕೆಯಿಂದ ಆರಂಭಿಸಿದರೆ ಸ್ವಲ್ಪ ಕಷ್ಟ ಎನಿಸಬಹುದು. ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿರುವ ಯೋಹಾನನು ಬರೆದ ಸುವಾರ್ತೆ, ಗೋಸ್ಪಲ್ ಆಫ್ ಜಾನ್ ಇಂದ ಆರಂಭಿಸಿ. ಇದು ಯೇಸುವಿನ ಪ್ರೀತಿಯನ್ನು ಸುಲಭವಾಗಿ ಅರ್ಥ ಮಾಡಿಸುತ್ತದೆ. ನಿಯಮ: ದಿನಕ್ಕೆ ಕೇವಲ 1 ಅಥವಾ 2 ಅಧ್ಯಾಯ ಚಾಪ್ಟರ್ಸ್ ಮಾತ್ರ ಓದಿ. ಎರಡನೇ ಹಂತ, ದಿನ 8 ರಿಂದ ದಿನ 14 ಸ್ಥಿರತೆ. ಮೊದಲ ವಾರ ಮುಗಿಯುವಾಗ ನಿಮಗೆ ಸ್ವಲ್ಪ ರೂಢಿಯಾಗಿರುತ್ತದೆ. 2ನೇ ವಾರದಲ್ಲಿ ಸೈತಾನನು ನಿಮಗೆ ಆಲಸ್ಯ ಅಥವಾ ಬೇಸರ ತರಲು ಪ್ರಯತ್ನಿಸಬಹುದು. ಇವತ್ತು ಬಿಡು, ನಾಳೆ ಓದಬಹುದು ಅನಿಸಬಹುದು. ಇದನ್ನು ಎದುರಿಸಲು 3 ಸೂತ್ರಗಳು. 1. ಸ್ಥಳ ಮತ್ತು ಸಮಯ ನಿಗದಿಪಡಿಸಿ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಅಥವಾ ರಾತ್ರಿ ಮಲಗುವ ಮುನ್ನ 9 ಗಂಟೆಗೆ ಒಂದೇ ಸಮಯ ಮತ್ತು ಮನೆಯಲ್ಲಿ ಒಂದು ಶಾಂತವಾದ ಜಾಗವನ್ನು ಆರಿಸಿಕೊಳ್ಳಿ. 2. ಫೋನ್ ಸೈಲೆಂಟ್ ಮಾಡಿ. ಬೈಬಲ್ ಓದುವ ಆ 15 ನಿಮಿಷ ನಿಮ್ಮ ಫೋನ್ ಅನ್ನು ದೂರ ಇಡಿ. 3. ಮಾರ್ಕ್ ಮಾಡಿ. ನಿಮಗೆ ಇಷ್ಟವಾದ ವಾಕ್ಯಗಳನ್ನು ಬಣ್ಣದ ಪೆನ್ಸಿಲ್ನಿಂದ ಮಾರ್ಕ್ ಮಾಡಿ ಅಥವಾ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಈ ವಾರದಲ್ಲಿ ನೀವು ಮಾರ್ಕನ್ನು ಬರೆದ ಸುವಾರ್ತೆ ಅಥವಾ ಕೀರ್ತನೆಗಳನ್ನು ಓದಬಹುದು. 3ನೇ ಹಂತ, ದಿನ 15 ರಿಂದ ದಿನ 21. ಈಗ ನೀವು ಕೊನೆಯ ವಾರಕ್ಕೆ ಬಂದಿದ್ದೀರಿ. ಈಗ ಬೈಬಲ್ ಓದುವುದು ಕೇವಲ ಕಣ್ಣುಗಳಿಂದಲ್ಲ, ಹೃದಯದಿಂದ ಆಗಬೇಕು. ವಾಕ್ಯವನ್ನು ಓದಿದ ನಂತರ 2 ನಿಮಿಷ ಕಣ್ಣು ಮುಚ್ಚಿ ಯೋಚಿಸಿ, ದೇವರೇ, ಈ ವಾಕ್ಯದ ಮೂಲಕ ನೀವು ಇಂದು ನನಗೆ ಏನು ಹೇಳಲು ಬಯಸುತ್ತಿದ್ದೀರಿ? ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಅಥವಾ ಜ್ಞಾನೋಕ್ತಿಗಳು ಓದಿ. ಇದು ನಿಮ್ಮ ದೈನಂದಿನ ಜೀವನಕ್ಕೆ ಅದ್ಭುತ ಜ್ಞಾನವನ್ನು ನೀಡುತ್ತದೆ. 21 ದಿನಗಳು ಮುಗಿಯುವಷ್ಟರಲ್ಲಿ ಬೈಬಲ್ ಓದದಿದ್ದರೆ ನಿಮಗೆ ಏನೋ ಕಳೆದುಕೊಂಡ ಹಾಗೆ ಅನಿಸಲು ಪ್ರಾರಂಭವಾಗುತ್ತದೆ. ಪ್ರಾಯೋಗಿಕ ಸಲಹೆಗಳು. ಈ ಪ್ಲಾನ್ ಯಶಸ್ವಿಯಾಗಲು ನಾನು ನಿಮಗೆ 3 ಸಣ್ಣ ಟಿಪ್ಸ್ ಕೊಡ್ತೀನಿ. 1. ಪ್ರಾರ್ಥನೆಯಿಂದ ಆರಂಭಿಸಿ. ಬೈಬಲ್ ತೆರೆಯುವ ಮುನ್ನ, ದೇವರೇ, ನನ್ನ ಕಣ್ಣುಗಳನ್ನು ತೆರೆ, ನಿಮ್ಮ ವಾಕ್ಯದ ಸತ್ಯವನ್ನು ನನಗೆ ತಿಳಿಸು ಎಂದು ಚಿಕ್ಕ ಪ್ರಾರ್ಥನೆ ಮಾಡಿ. 2. ಬೈಬಲ್ ಆ್ಯಪ್ ಬಳಸಿ. ನೀವು ಪ್ರಯಾಣ ಮಾಡುವಾಗ ಅಥವಾ ಆಫೀಸ್ನಲ್ಲಿದ್ದಾಗ ಸಮಯ ಸಿಕ್ಕರೆ ಮೊಬೈಲ್ನಲ್ಲಿರುವ ಬೈಬಲ್ ಆ್ಯಪ್ಗಳನ್ನು ಆಡಿಯೋ ಬೈಬಲ್ ಕೇಳಬಹುದು. 3. ಸೋಲೋ ಒಪ್ಪಬೇಡಿ. ಯಾವುದಾದರೂ ಒಂದು ದಿನ ಬೈಬಲ್ ಓದೋಕೆ ಆಗದಿದ್ದರೆ ಬೇಸರ ಮಾಡ್ಕೋಬೇಡಿ.
ಮುಂದಿನ ದಿನ ಮತ್ತೆ ಉತ್ಸಾಹದಿಂದ ಆರಂಭಿಸಿ. ದೇವಜನರೇ, ಈ 21 ದಿನಗಳ ಸವಾಲನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ? ಹಾಗಾದರೆ ಇವತ್ತಿನಿಂದಲೇ ಆರಂಭಿಸಿ. ಇವತ್ತು ನೀವು ಓದಿದ ಅಧ್ಯಾಯ ಯಾವುದು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಬನ್ನಿ ನಾವೀಗ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ಪರಮ ತಂದೆ ಯೇಸು ಸ್ವಾಮಿ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮ್ಮ ಪ್ರತಿಯೊಬ್ಬ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಿಮ್ಮ ವಾಕ್ಯವು ನಮಗೆ ಜೀವವಾಗಿದೆ. ಪ್ರತಿದಿನ ನಿಮ್ಮ ವಾಕ್ಯವನ್ನು ಓದಬೇಕು, ನಿಮ್ಮ ಧ್ವನಿಯನ್ನು ಕೇಳಬೇಕು ಎಂಬ ಹಂಬಲ ಇವರ ಹೃದಯದಲ್ಲಿದೆ. ಆದರೆ ಅನೇಕ ಬಾರಿ ಲೌಕಿಕ ಚಿಂತೆಗಳು, ಆಲಸ್ಯ ಮತ್ತು ಸೈತಾನನ ಆತಂಕಗಳು ಇವರನ್ನು ವಾಕ್ಯದಿಂದ ದೂರ ಮಾಡುತ್ತಿವೆ. ಯೇಸುವೆ, ಈ ದಿನ ಇವರು ತೆಗೆದುಕೊಳ್ಳುತ್ತಿರುವ ಆ 21 ದಿನಗಳ ನಿರ್ಧಾರವನ್ನು ನೀವು ಆಶೀರ್ವಾದಿಸಿ. ಇವರಿಗೆ ಪ್ರತಿದಿನ ವಾಕ್ಯವನ್ನು ಓದುವ ಜ್ಞಾನ, ತಾಳ್ಮೆ ಮತ್ತು ಸ್ಥಿರತೆಯನ್ನು ದಯಪಾಲಿಸಿ. ಇವರು ಬೈಬಲ್ ಓದುವಾಗ ನಿಮ್ಮ ಪವಿತ್ರಾತ್ಮನು ಇವರೊಂದಿಗೆ ಮಾತನಾಡಿ ವಾಕ್ಯದ ಮರ್ಮಗಳನ್ನು ಬಯಲುಪಡಿಸಲಿ. ಇವರ ಕುಟುಂಬದಲ್ಲಿ, ಇವರ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ವಾಕ್ಯವು ಬೆಳಕಾಗಿರಲಿ. ಎಲ್ಲ ಅಡೆತಡೆಗಳನ್ನು ಯೇಸುವಿನ ನಾಮದಲ್ಲಿ ದೂರ ಮಾಡಿ ಸ್ವಾಮಿ. ದಿನಗಳು ನಿಮ್ಮೊಂದಿಗೆ ನಡೆಯುವ ಕೃಪೆಯನ್ನು ಇವರಿಗೆ ನೀಡಿರಿ ಎಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.